ಅದ್ರದ್ದು ಇವಾಗ ಅಲ್ಲಿ ನೋಡ್ಲ ಅದನ್ನ ಎತ್ಕೊ ಬರೋ ದೊಡ್ಡದು ಇದ್ರಲ್ಲಿ ಫುಲ್ ಬರಲ್ಲ ಫುಲ್ ಯಾಕೆ ಬರಲ್ಲ ಎತ್ಕೋ ಮಗನೇ ಮಕ್ಕೆ ಹೊಡಿದೈತಿಲ್ಲಿ ಮಕ್ಕೆ ಹೊಡಿದೈತಿಲ್ಲಿ. ಇವಾಗ ಗಂಡ್ ಮಗು ಬೇಕಾ ಹೆಣ್ಮಗು ಬೇಕಾ? ನನಗೆ ಯಾವ್ದಾದ್ರು ಸಾಕು, ಒಂದೇ ಮಗು ಸಾಕು. ಬಾಂಡಿಗಳು ತುಂಬಾ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿ ಹೋಗ್ತಾ ಇತ್ತು ಲೈಫು. ಸ್ಟ್ರಕ್ ಆದಂಗೆ ಆಯ್ತು. ಬ್ರೇಕಪ್ ಆಗಿ ಒಂದು ವರ್ಷ ಡಿಪ್ರೆಷನ್ ಇದ್ದ, ಅದರಿಂದಾನೇ ಯಾವ್ದು ವಿಡಿಯೋ ಮಾಡ್ತಿರ್ಲಿಲ್ಲ ಅವನು. ಸಂದೀಪ ಎಲ್ಲಿಯವರು? ಹೌದಾ? ಅವನ್ಗೆ ಹುಳಿ ಆಗ್ಬಿಟ್ಟಿದೆ, ಮೋಸ್ಟ್ಲಿ ಹಾಳಾಗಿರ್ಬೇಕೇನೋದು. ಅದಕ್ಕೆ ಚೆನ್ನಾಗೈತೆ, ತಿನ್ನು ಇದ್ನ ಅಂತ ನೋಡಿ ಗೈಸ್. ಲೈಫ್ ಅಲ್ಲಿ ಇವತ್ತಿನವರೆಗೂ ಒಂದು ದಿನನೂ ಸಗಣಿ ಬಾಚಿಲ್ಲ ಅನ್ಸುತ್ತೆ. ವಿಡಿಯೋಗೋಸ್ಕರ ಆದ್ರೂ ನಾನು ಬಾಚಿಸ್ತಿದ್ದೀನಿ ಗೈಸ್. ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಾಯ್ಸ್. ಇವತ್ತು ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾನು ಅಂಡ್ ಮಿಸ್ಟರ್ ನಾಗೇಂದ್ರ ಯಾದವ್. ಹಾಯ್. ಸೊ ಗೈಸ್, ಇವತ್ತು ನಂದೇನು ಪ್ಲ್ಯಾನ್ಸ್ ಇಲ್ಲ. ಸೊ ನಾಗೇಂದ್ರಂದು ಒಂದು ಪ್ರಮೋಷನ್ ಶೂಟ್ ಐತೆ ಬೆಂಗಳೂರಲ್ಲಿ. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ. ಸೊ ನಾವಿಬ್ಬರೇ, ಬೇರೆ ಏನು ಪ್ಲ್ಯಾನ್ಸ್ ಇಲ್ಲ. ಮತ್ತೆ ಏನಾದ್ರು ಕಂಟೆಂಟ್ ಏನಾದ್ರು ಪ್ಲ್ಯಾನ್ ಮಾಡಿದ್ಯಾ? ಸೊ ಕಂಟೆಂಟ್ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ, ಹೆಂಗೆ ಬರುತ್ತೆ ಅಂತ. ಅಲ್ಲಿ ಹುಡುಗರು ಸಿಗ್ಬೇಕಲ್ಲ, ಹುಡುಗರಿದ್ರೆ ಆಲ್ಮೋಸ್ಟ್ 2 ಕಂಟೆಂಟ್ ಮುಗಿಸೋಣ. ಇಲ್ಲ ಅಂತಂದರೆ ಹೆಂಗಾಗುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ ಗೈಸ್. ಇನ್ನೊಂದು ಕಂಟೆಂಟ್ ನಮ್ಮದು ಒಂದು ಪೆಂಡಿಂಗ್ ಇದೆ. ಸೊ ಎಡಿಟಿಂಗ್ ಹೋಗಿದೆ. ಎಡಿಟಿಂಗ್ ಬಂದ ತಕ್ಷಣ ಇವತ್ತು ಸಂಜೆ ಮೋಸ್ಟ್ಲಿ ಪೋಸ್ಟ್ ಆಗ್ಬೋದು ಅನಿಸುತ್ತೆ. ಮೇ ಬಿ ನಾರ್ಮಲ್ ಒಂದು ಕಂಟೆಂಟ್ ರೀಲು ಏಟಾಗಿರೋದು ಆಗಿದೆ. ಯಾರ ಮುಖಲ್ ಬಗ್ಗೆ ಆಗಿದೆ ಅಂತ ಕೇಳಿದೆ. ಇನ್ನೊಂದು ಸಾಂಗ್ ಎಲ್ಲ ಸೆಟ್ ಮಾಡಿ ಕಳಿಸ್ಕೊಡ್ತೆ ಅಂತ ಹೇಳಿದ್ದಾನೆ. ಕಳಿಸಿದ ತಕ್ಷಣ ಪೋಸ್ಟ್ ಮಾಡೋದೆ. ನೆಕ್ಸ್ಟ್ ಇವತ್ತು ಏನೇನಪ್ಪ ಪ್ಲ್ಯಾನ್ಸ್ ಗೈಸ್. ಇವತ್ತು ಏನು ಗೊತ್ತಾ, ಖುಷಿ ವಿಷಯ ಏನಂದರೆ ನಮ್ಮ ನಾಗೇಂದ್ರ ಅವ್ರದ್ದು ಶೂಟ್ ಇರೋದ್ರಿಂದ ಇವತ್ತು ನಾಗೇಂದ್ರ ಅವರು ಫುಲ್ಲು ಪಾರ್ಟಿ ನಮಗೆ. ಸೊ ಊಟ ತಿಂಡಿ ಫುಲ್ಲು, ಸಂಜೆ ಫುಲ್ ಬಿರಿಯಾನಿ A to Z ಎಲ್ಲ ನಮ್ಮ ನಾಗೇಂದ್ರ ಅವ್ರದ್ದೇನೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಯಾಕೋ ಸ್ಮೈಲ್ ಕೊಡ್ತಿದ್ದಾನೆ. ಮತ್ತೆ ಏನಪ್ಪ ಸಮಾಚಾರ? ಬೇಕು ಏನು ಬೇಕು ಎಲ್ಲ ತಲೆಗೆಡ್ಸ್ಕೊಬೇಡ. ತುಂಬ ದಿನ ಆದ್ಮೇಲೆ ವೀಡಿಯೋಸ್ ಎಲ್ಲ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಹೆಂಗಿದೆ? ಹೌ ಇಸ್ ಯುವರ್ ಫೀಲ್? ಬಟ್ ಇನ್ನೂ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿಲ್ಲ ವೀಡಿಯೋಸ್ಗಳು. ಏನಕ್ಕೆ ಎಲ್ಲ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ಏಜ್ ಕ್ಲಾಸ್ ಆದಮೇಲೆ ಜವಾಬ್ದಾರಿಗಳು ತುಂಬ ಜಾಸ್ತಿ ಆಗಿರುತ್ತಲ್ಲ, ಸೊ ಅದರಿಂದ ಎಲ್ಲ ಬ್ಯುಸಿ ಆಗಿದ್ದಾರೆ. ಅದ್ರಲ್ಲಿ ನಿಮ್ಗೆ ಸ್ವಲ್ಪ ಜವಾಬ್ದಾರಿನ ಜಾಸ್ತಿ ಬಂದಿದೆ. ಆಲ್ಮೋಸ್ಟು ನಮ್ಮ ಟೀಮಲ್ಲೆಲ್ಲ ಸ್ವಲ್ಪ ನಂದೇ ಜಾಸ್ತಿ ಜವಾಬ್ದಾರಿ ಬಂದಿದೆ. ಏನಕ್ಕಂದರೆ ಮಗೋಗ್ತಿದ್ದಾರೆ, ಅದಕ್ಕೋಸ್ಕರ ನೋಡೋಣ. ನೆಕ್ಸ್ಟು ಇವನು ಬೇಬಿ ಎಲ್ಲರೂ ಒಳ್ಳೆ ಬಿಡಲಿ. ಬಟ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ಗಳು ಕರೆಕ್ಟಾಗಿ ಮಾಡಿಲ್ಲ. ಬಟ್ ಇನ್ನೇನು ಮಾಡ್ಕೊಂಡು ಕಂಟಿನ್ಯೂಸ್ ವೀಡಿಯೋಸ್ಗಳು ಮಾಡಬೇಕಂತ ಅನ್ಕೊಂಡಿದ್ದೀವಲ್ಲ, ಮಾಡ್ತೀವಿ. ಸೊ ನಿನ್ನೆ ಪ್ರಿಯಾ ಬೇರೆ ಊರಿಗೆ ಕಳಿಸಿದ್ಯಾ. ಸೊ ಫೈನಲ್ ಮ್ಯಾಚ್ ಯು ಪರ್ಫಾರ್ಮ್, ವಾಟ್ ಹ್ಯಾಪನಿಂಗ್? ಹೇಳೋ. ನಿಂಗೆ ಇವಾಗ ಗಂಡು ಮಗು ಬೇಕಾ ಹೆಣ್ಮಗು ಬೇಕಾ? ನನಗೆ ಯಾವ್ದಾದ್ರು ಸಾಕು, ಒಂದೇ ಮಗು ಸಾಕು. ಗಂಡಾಗಲಿ ಹೆಣ್ಣಾಗಲಿ ಮನೆಗೊಂದು ಮಗು ಇರಲಿ, ಆ ಥರ. ಒಂದೇ ಸಾಕು. ಓಕೆ. ಅಂದರೆ ಈಗ ನಾರ್ಮಲಿ ಅವತ್ತು ಕೇಳಿದಾಗ ಪ್ರಿಯಾ ಗಂಡು ಮಗು, ನೀನು ಹೆಣ್ಮಗು ಅಂತ ಹೇಳಿದ್ರು. ನಾರ್ಮಲಿ ಒಂದು ಫಸ್ಟ್ ಪ್ರಿಫರೆನ್ಸ್ ಅಲ್ಲ, ಯಾವುದೇ ಆದ್ರೂ ನನಗೆ ನಮ್ಮ ಅಪ್ಪ ಅಮ್ಮಗೆ ಬಂದು ಹೆಣ್ಮಗು ಇಷ್ಟ. ಏನಕ್ಕೆ ಏನಂದ್ರೆ ಜಾಸ್ತಿ ಅಂದ್ಬಿಟ್ಟು ಹೆಣ್ಮಕ್ಳು ಕೇಳ್ತಿದ್ದಾರೆ. ಬಟ್ ಹೆಣ್ಮಕ್ಳು ಆಗ್ತಾನೆ ಇಲ್ಲ, ಏನು ಮಾಡೋದು? ಓಕೆ ಓಕೆ. ಹಿಂಗೆ ಗಂಡು ಮಗು ಬೇಕು ಅಂತ ಅವಳಿಗೆ ಇಷ್ಟ. ನನಗೆ ಯಾವ್ದಾರು ಓಕೆ, ಒಂದು ಮಗು ಸಾಕು ಅಂತ ನಾನು ಅಷ್ಟೇ. ಓಕೆ. ಮತ್ತೆ ಬ್ಯಾಚುಲರ್ಸ್ ಲೈಫ್ಗೂ ಮದುವೆ ಲೈಫ್ಗೂ ಹೆಂಗಿದೆ ಫೀಲ್? ಇವಾಗ ನಾವು ಅವಾಗ ಓಡಾಡ್ತೀವಿ ಸುತ್ತಾಡ್ತಿದ್ದಕ್ಕೂ ಇವಾಗ ಏನೋ ಡಿಫ್ರೆನ್ಸ್ ಇದೆ? ಮೇ ಬಿ ಏನು ಡಿಫ್ರೆನ್ಸ್ ಇಲ್ಲ ಅನ್ಸುತ್ತೆ. ಅಜಗಜಾಂತರ ಡಿಫ್ರೆನ್ಸ್ ಇದೆ. ಅಜಗಜಾಂತರ ಡಿಫ್ರೆನ್ಸ್ ಇದೆಯಾ? ಏನೇನು ಡಿಫ್ರೆನ್ಸ್ ಇದೆ? ಮದುವೆ ಅಂದ್ರೆ ಕಮಿಟ್ಮೆಂಟ್ ಫಿಕ್ಸು. ಈಗ ಈ ಕಡೆ ಫ್ರೆಂಡ್ಸ್ಗೂ ಟೈಮ್ ಕೊಡಬೇಕು, ಮನೆಗೂ ಟೈಮ್ ಕೊಡಬೇಕು. ಓಕೆ. ಆಮೇಲೆ ಜವಾಬ್ದಾರಿಗಳು ಬರುತ್ತೆ, ಸೇವಿಂಗ್ಸ್ ಮಾಡಬೇಕು. ಅಲ್ಲಿ ತನಕ ಸೇವಿಂಗ್ಸ್ ಚಿಂತೆನೇ ಇರಲ್ಲ. ಬ್ಯಾಚುಲರ್ ಇದ್ದಾಗ ಖರ್ಚು ಮಾಡು, ಆರಾಮಾಗಿರು. ಬಟ್ ಮದುವೆ ಆದ್ಮೇಲೆ ಭಯ. ಮದುವೆ ಆದ್ಮೇಲೆ ಏನೇ ಮಾಡ್ಬೇಕಂದ್ರೂ ಯೋಚನೆ ಮಾಡ್ಬೇಕು. ಯೋಚನೆ ಮಾಡಬೇಕು. ಅದಾದ್ಮೇಲೆ ನಿನ್ ಸೇವಿಂಗ್ಸ್ ಇರ್ಲೇಬೇಕು. ಸೇವಿಂಗ್ಸ್ ಇಲ್ಲ ಅಂತಂದ್ರೆ ಸತ್ಯ ಹೇಳ್ತೀನಿ, ಊರ್ ಬಾಗ್ಲಾಗ್ಬಿಡುತ್ತೆ ಜೀವನ. ಓಕೆ ಓಕೆ. ಸೊ ನಾವು ಸ್ವಲ್ಪ ಐಡಿಯಾಸ್ಗಳೆಲ್ಲ ತಗೋಣ. ನಿನ್ಗೆ ಆ್ಯಕ್ಚುಲಿ ಲವ್ ಮ್ಯಾರೇಜ್ ಅಂದರೆ ಅಷ್ಟು ವರ್ಷದ ಜೊತೆಲಿ ಇದ್ದಿದ್ರಿಂದ ನಿನ್ಗೆ ಅಂಥ ಡಿಫ್ರೆನ್ಸ್ ಏನಿರಲ್ಲ? ಅಂತ ಡಿಫ್ರೆನ್ಸ್ ಏನಿಲ್ಲ. ಆರಾಮ ಯಾರಾದ್ರೂ ಒಬ್ರು ಅವ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕ್ಲೀನ್ ಆಗಿರೋದ್ರಿಂದ ಆರಾಮಾಗಿದ್ದೀನಿ. ಓಕೆ. ಸ್ವಲ್ಪ ಕಿರಿಕ್ ಆಗ್ಬಿಟ್ಟು ಸತ್ತ ಹೇಳ್ತೀನಿ, ನಾನಂತೂ ಇರೋಕ್ಕಾಗ್ತಿರಲ್ಲ. ಕಷ್ಟ ಆಗ್ಬಿಡೋದು, ತುಂಬ ಕಷ್ಟ ಆಗ್ಬಿಡುತ್ತೆ. ಓಕೆ. ಮತ್ತೆ ನೀವೆಲ್ಲ ಬುದ್ಧಿ ಕಲ್ತ್ಕೊಂಡು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗ್ಬಿಟ್ರೆ ಸರಿ ಇದೆ. ಓಕೆ. ನಾವು ತುಂಬ ವರ್ಷ ಗ್ಯಾಪ್ ಆಗಿ ನಮ್ಮ ಟೀಮೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಸೊ ಇದು ಏನನ್ಸುತ್ತೆ? ಅದಂತೂ ತುಂಬ ಖುಷಿ ಇದೆ. ಸೊ ಫ್ರೆಂಡ್ಶಿಪ್ ರಿಲೇಟೆಡ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಹೊಸದಾಗಿ ಫ್ರೆಂಡ್ಸ್ ಮಾಡೋ ಅಂತ? ಫ್ರೆಂಡ್ಸಾ ಈಗ ಫ್ರೆಂಡ್ಶಿಪ್ಗಳಿಗೆ ಇರ್ತಾರಲ್ವಾ ಅವ್ರುಗಳಿಗೆ. ಈಗ ನಾವೊಂದು 4 ವರ್ಷ ಗ್ಯಾಪ್ ಆಗಿತ್ತು. ಸೊ ಎಲ್ಲ ದೂರ ಇದ್ವಿ, ಮತ್ತೆ ಒಂದದ್ವಿ. ಆ ಗ್ಯಾಪಿನ ಒಂದು ಮಧ್ಯ ಯಾಕೆ ಬೇಕಾಗಿತ್ತಾ ಬೇಡವಾಗಿತ್ತಾ? ಫ್ರೆಂಡ್ಶಿಪ್ಪಲ್ಲಿ ಏನಕ್ಕೆ ಹಂಗಾಯ್ತು? ಫ್ರೆಂಡ್ಶಿಪ್ಪಲ್ಲಿ ಕ್ಲಾಶ್ ಆಗಿದ್ದು ಬೇಡ ಅಂತ ಅನ್ನಿಸ್ತು. ಏನಕ್ಕೆ ಒಂದು ಬಾಂಡಿಗಳು ತುಂಬ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿ ಹೋಗ್ತಾ ಇತ್ತು ಲೈಫು. ಸ್ಟ್ರಕ್ ಆದಂಗೆ ಆಯಿತು. ಓಕೆ. ಫ್ರೆಂಡ್ಶಿಪ್ಗೆ ನಿನ್ನ ಕಡೆಯಿಂದ ಸೊ ಏನಾದರೂ ಮೋಟಿವೇಶನ್ ಕೊಡು ಅಂದರೆ ಯಾವ ಥರ ಮೋಟಿವೇಶನ್ ಕೊಡ್ತೀಯಾ? ಏನಾದರೂ ಡೈರೆಕ್ಟಾಗಿ ಮಾತಾಡ್ಕೋಬೇಕು. ಮೂರನೇ ವ್ಯಕ್ತಿ ಮಾತು ಕೇಳಬಾರ್ದು. ಮೂರನೇ ವ್ಯಕ್ತಿ ಮಾತು ಕೇಳಿದ್ರೆ
ಪಕ್ಕ ಹಾಳಾಗೋಗುತ್ತೆ. ಫ್ರೆಂಡ್ಶಿಪ್ ಅಂತ ಹಾಳಾಗೋಗುತ್ತೆ. ಅದೇ ಒಂದು ಏನೇ ಮನಸ್ತಾಪ ಇದ್ರು ಡೈರೆಕ್ಟಾಗಿ ಮಾತಾಡ್ಕೊಂಡ್ರೆ ಮುಗಿದೋಗೋದಲ್ಲ ಅಷ್ಟೇ, ಇನ್ನೇನಿಲ್ಲ. ಸೊ ಅವಾಗ ಒಂದೇ ಒಂದು ಬಿಯರ್ ಹಾಕೊಂಡ್ರೆ ಮುಗಿದೋಯ್ತು ಎಲ್ಲ. ಸೊ ಒಂದು ಬಿಯರ್ ಹಾಕಿ ಫ್ರೆಂಡ್ಶಿಪ್ಗಳ ಮಧ್ಯೆ ಕುತ್ಕೊಂಡು ಡೈರೆಕ್ಟ್ ಆಗಿ ಮಾತಾಡ್ಕೊಂಡು ಕ್ಲಾರಿಟಿ ಬೇಜಾರಾಯ್ತು ಅಷ್ಟೇ ಮುಗಿದೋಯ್ತು. ಇಷ್ಟ ಇದ್ರೆ ಮಾತಾಡಿಲ್ಲ ಅಷ್ಟೇ. ಅದೊಂದು ಈ ತರ ಆಲ್ಮೋಸ್ಟ್ ಫ್ರೆಂಡ್ಸ್ ಆ ತರ ಒಂದು ಬಿಯರ್ ಹಾಕೊಂಡು ಕುತ್ಕೊಂಡು ಮಾತಾಡಿದ್ರೆ ಕ್ಲಿಯರ್ ಆಗುತ್ತೆ. ಅದು ಆಕ್ಚುಲಿ ಅದ್ರ ಮಧ್ಯದಲ್ಲಿ ಒಬ್ರು ತಲೆ ಹಿಡ್ಕೊಂಡು ಬಂದ್ಬಿಡ್ತಾರೆ, ದೂರ ಆಡ್ಬೇಕು ಫಸ್ಟ್ ಅಷ್ಟೇ. ಅದು ತಲೆ ಇಟ್ಕೊಂಡು ಬಂದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಅವ್ರನ್ನ ದೂರ ಇಟ್ರೆ ಎಲ್ಲ ಸರಿ ಹೋಗುತ್ತೆ ಆರಾಮ್ಸೆ. ಇನ್ನೊಂದು ಫ್ರೆಂಡ್ಶಿಪ್ ಮಧ್ಯೆ ದುಡ್ಡು ಕಾಸು ಬರಬಾರ್ದು. ಇನ್ನೊಂದ್ಸರಿ ಪ್ರಶ್ನೆ ಹೇಳು. ಫ್ರೆಂಡ್ಶಿಪ್ ಮಧ್ಯೆ ದುಡ್ಡು ಕಾಸು ಬರಬಾರ್ದು. ದುಡ್ಡು ಕಾಸು ಬಂತು ಅಂದ್ರೆ ಅದನ್ನು ಅಷ್ಟೇ ಕಿತ್ತೋಗ್ಬಿಡ್ತದೆ. ಅದನ್ನಂತ ಅಷ್ಟೇ ಕಿತ್ತೋಗ್ಬಿಡುತ್ತೆ. ತುಂಬಾ ರೇರ್ ಅದು ಆಕ್ಚುಲಿ ಉಳ್ಕೊಳ್ಳೋದು. ಅಂಡ್ ಇನ್ನೊಂದು ಬಿಸ್ನೆಸ್ ಅಂತೂ ಬರಬಾರ್ದು. ಅಂದ್ರೆ ದುಡ್ಡು ಕಾಸು ಅಂದ್ರೆ ಇವಾಗ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿರ್ತೀವಿ, ಸೊ ಅದು ಬಂದಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದು 10% 100ಗೆ 10% ಒಳ್ಳೆಯವರಾಗಿರೋರು ಇದ್ದಾರೆ ನಮ್ಮ ಫ್ರೆಂಡ್ಶಿಪ್ ಗ್ರೂಪ್ ಅಲ್ಲಿ. ಬಟ್ 90% ದೂರ ಆಗ್ಬಿಟ್ಟಿದ್ದಾರೆ ತುಂಬಾ ಜನ. ಬಿಸ್ನೆಸ್ ಪರ್ಪಸ್ ಅಲ್ಲಿ, ದುಡ್ಡು ಕಾಸು ವಿಚಾರದಲ್ಲಿ ದೂರ ಆಗಿ ತುಂಬಾ ಇದೆ. ಸೊ ಹಾಗಾಗಿ ಫ್ರೆಂಡ್ಶಿಪ್ ಮಧ್ಯೆ ಆದಷ್ಟು ಅವಾಯ್ಡ್ ಮಾಡಿದ್ರೆ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ದೇವ್ರೇ ಕೇಳಿಸ್ಕೊಳಪ್ಪ, ಇಲ್ಲೆಲ್ಲಾದ್ರು ಇದ್ರೆ ದೇವ್ರೆ ಕಾಣಿಸಿದ್ರೆ ಕ್ಯಾಮ್ರಾ ಕಣ್ಗೆ ನನಗೆ ಒಂದು ಒಳ್ಳೆ ಹುಡುಗಿನ ಒಂದು ಆಶೀರ್ವಾದ ಕೊಟ್ಟು. ಬ್ರೇಕಪ್ ಆಗಿ ಒಂದು ವರ್ಷ ಡಿಪ್ರೆಷನ್ ಇದ್ದ, ಅದರಿಂದಾನೇ ಯಾವುದು ವಿಡಿಯೋ ಮಾಡ್ತಿರಲಿಲ್ಲ ಇವನು. ನೆಕ್ಸ್ಟ್ ಆಗ ಹೇಳ್ತೀನಿ ನಾನು ಏನೇನಾಯ್ತು ಅಂತ. ನನಗೆ ಗೊತ್ತಿಲ್ಲ ರೇ ಪುಂಕ್ತಾನೆ ನನಗೆ ಯಾವ್ದಾಯ್ತು ಲವ್ ನನಗೆ ಗೊತ್ತಿಲ್ದಿರೋದು. ನನಗೆ ಗೊತ್ತಿಲ್ದೇನೆ ಲವ್ ಅಂತೆ, ನನಗೆ ಗೊತ್ತಿಲ್ದೇನೆ ಬ್ರೇಕಪ್ ಅಂತೆ, ಡಿಪ್ರೆಷನ್ ಅಂತೆ. ಹೋಗೋಣ. ಸೊ ನಾಗೇಂದ್ರ ಅವ್ರದ್ದು ಇವತ್ತು ಶೂಟ್ ಹೆಂಗಿರುತ್ತೆ, ಸೊ ಅವ್ರ ದಿನ ಹೆಂಗಿರುತ್ತೆ, ಫುಲ್ ಡೇ ವಿತ್ ನಾಗೇಂದ್ರ ಯಾದವ್ ಜೊತೆ ಹೆಂಗಿರುತ್ತೆ. ಸೊ ಸಿ ಆಫ್ಟರ್ ಮೆನಿ ಇಯರ್ಸ್ ಫುಲ್ ಡೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋದು ಇವತ್ತು ನಾನು. ಸೊ ಫಸ್ಟ್ ಎಲ್ಲ ತುಂಬಾ ಇದೀವಿ, ಆಲ್ಮೋಸ್ಟ್ ಒಟ್ಟಿಗೆ ಇರ್ತಿದ್ವಿ, ಒಟ್ಟಿಗೆ ಊಟ ತಿಂಡಿ ಮನೆ ಎಲ್ಲ ಗೋಡನಲ್ಲಿದ್ದಾಗ ತುಂಬ ವಿಡಿಯೋಸ್ ಎಲ್ಲ ಮಾಡ್ಬೇಕಾದ್ರೆ ಹೆವಿ ಇರ್ತಿದ್ವಿ. ಸೊ ಅದಾದ್ಮೇಲೆ ತುಂಬ ವರ್ಷಗಳ ನಂತರ ನಾಗೇಂದ್ರ ಜೊತೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಸೊ ಇವಾಗ ಮಾರ್ನಿಂಗ್ 10 ಗಂಟೆ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ವಿಲ್ ಸಿ ಆನ್ ಬೆಂಗಳೂರು. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಇವಾಗ ಆನ್ ಟೈಮ್ ಬಂದಿದ್ದೀವಿ, ಅನ್ನೋ 1 ಅವರ್ ಮುಂಚೆನೇ ಬಂದ್ಬಿಟ್ಟಿದ್ದೀವಿ. ಸೊ ಹಂಗೆ ಮಿಡಲಲ್ಲಿ ಊಟ ಮಾಡಿ ನಾನು ಫ್ರೂಟ್ಸ್ ತೊಗೊಂಡಿದ್ದೆ ಅಲ್ಲಿ. ಸೊ ಇವಾಗ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ. ಸೊ ಫ್ರೂಟ್ಸ್ ಎಲ್ಲ ತಗೊಂಡು ತಿಂದೇ ಇಲ್ಲ, ತುಂಬ ದಿನ ಆದ್ಮೇಲೆ ಸಿಕ್ಕಿದ್ವಲ್ಲ, ಮಾತಾಡ್ಕೊಂಡು ಬೆಂಗಳೂರು ರೀಚ್ ಆಗಿದೆ ಗೊತ್ತಾಗಿಲ್ಲ. ಸೊ ಫ್ರೂಟ್ಸ್ ತಿನ್ನೋದೇ ಮರೆತುಬಿಟ್ಟಿದ್ದೀನಿ. ಸೊ ಡೈರೆಕ್ಟ್ ಊಟಕ್ಕೆ ಬಂದ್ಬಿಟ್ಟಿದ್ದೀವಿ. ಊಟ ಫ್ರೂಟ್ಸ್ ಹಾಳಾಗಿರುತ್ತೆ ಏನು? ಹಾಳಾಗಿರಲ್ಲ, ಚೆನ್ನಾಗಿರುತ್ತೆ. ಬೆಳಿಗ್ಗೆ ತೊಗೊಂಡ್ರೋದು ಮಧ್ಯಾಹ್ನಕ್ಕೆ ಹಾಳಾಗತ್ತಾ? ಬೈಸ್ ತುಂಬ ವರ್ಷ ಆದ್ಮೇಲೆ ಡೈರೆಕ್ಟಾಗಿ ಮಾತಾಡ್ಕೊಂಡು ಬಂದ್ವಲ್ಲ, ಏನೇನೋ ಎಲ್ಲೆಲ್ಲೋ ಹಳೇದೆಲ್ಲ ಮಾತಾಡ್ಕೊಂಡು ಬಂದಿದೆ ಗೊತ್ತಾಗ್ಲಿಲ್ಲ, ಎಲ್ಲೋ ನಿಲ್ಲಿಸ್ಲೇ ಇಲ್ಲ, ಟೀ ಅಂಗಡಿಗೂ ಸುಧಾ ಹಾಕ್ಲಿಲ್ಲ, ಡೈರೆಕ್ಟ್ ಬಂದ್ಬಿಟ್ವಿ. ಸೊ ಈಗ ಊಟ ಮಾಡ್ಕೊಂಡು ಸ್ವಲ್ಪ ವರ್ಕ್ ಮುಗಿಸಿದ್ರೆ ಉಡುಪಿ ಹೋಟೆಲ್ಗೆ ಬಂದಿದ್ದೀವಿ ಇವಾಗ. ಸೊ ನಾನು ಒಂದು ಊಟ ಆರ್ಡ್ರ್ ಮಾಡಿದ್ದೀನಿ, ಇವನು ಊಟ ಆರ್ಡ್ರ್ ಮಾಡಿದ್ದಾನೆ, ಪೂರಿ ಊಟ ಮುಗಿಸ್ಕೊಂಡು ನೆಕ್ಸ್ಟು ಶೂಟು, ಅದಾದಮೇಲೆ ಒಂದೊಳ್ಳೆ ಕಾಫಿ. ಸೊ ಇದನ್ನು ಮುಗಿಸ್ಕೊಂಡು ಇವಾಗ ನಮ್ಮ ಇಲ್ಲೇ ಪಕ್ಕದಲ್ಲೇ ನಮ್ಮ ಕೀರ್ತಿ ಅವ್ರದ್ದು ಫಾರ್ಮ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗಿ ಅವನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಬಿಕಾಸ್ ನಿಯರ್ ಇದೆ. ಸೊ ನೆಲಮಂಗಲ ಬಂದು ಅಲ್ಲಿ ಮಾತಾಡಿಸ್ತಾ ಹೋದರೆ ಚೆನ್ನಾಗಿರಲ್ಲ, ಪ್ಲ್ಯಾನ್ ಮಾಡೋಣ. ಸೊ ಊಟ ಬಂದಿದೆ. ಸೊ ಊಟ ಮಾಡುವಾಗ ಜಾಸ್ತಿ ಮಾತಾಡಬಾರ್ದಂತೆ ಗೈಸ್. ಫಸ್ಟು ನನ್ನ ಕಡೆ ಮಾತಾಡ್ತಿದ್ದೀನಿ, ಬಟ್ ಊಟ ಬಂತಲ್ಲ, ಇವಾಗ ಬಂದಿರಲ್ವ ಅದಕ್ಕೆ ಮಾತಾಡ್ತಿದ್ದೆ. ಬಟ್ ತುಂಬ ಊಟ ಮಾಡ್ಕೊಂಡು ಆಮೇಲೆ ಸಿಗುವ ಗೈಸ್. ನಿಮ್ಮ ಹೆಸರು? ಸಂದೀಪ. ಎಲ್ಲಿಯವರು? ಹೌದಾ, ಬನ್ನಿ ಊಟ ಮಾಡಿ. ಲೊಕೇಶನ್ಗೆ ಬಂದಿದ್ದೀವಿ, ಯೂನಿಲೆಟ್ ಶೋರೂಮ್. ಇನ್ನೂ ಶೂಟ್ ಸ್ಟಾರ್ಟ್ ಮಾಡಿಲ್ಲ, ಈಗ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಬೋರ್ಡ್ ಮತ್ತೆ ಇನ್ನು ಏನು ಥರ ಆಫರ್ ಕ್ಯಾಟ್ಲಾಗ್ ಏನು ಬಂದಿಲ್ಲ, ಹಾಕಿಲ್ವಂತ ಇನ್ನು. ಅದಕ್ಕೆ 4 ಗಂಟೆಗೆ ಅಂತ ಮೆನ್ಷನ್ ಮಾಡ್ತಾರೆ. ಅದೇ ಕೇಳ್ತಾ ಇದ್ದೀನಿ 4 ಗಂಟೆ ಬರುತ್ತೆ ಅಂತ. ಅವ್ರೇನಂದ್ರು? ಏನು ಹೇಳಿಲ್ಲ, ಕೇಳ್ತಾ ಇದ್ದಾರೆ. ಸೊ 4 ಗಂಟೆಗೆ ಅಂತ ಹೇಳಿದ್ದಾರೆ. ಇನ್ನು ಏನೇನೋ ಕ್ಯಾಟ್ಲಾಗ್ ಅಂತ ತಿಳಿಸಿ. ಯಾವ್ದೊಂದು ಹೇಳು, ಯಾವ್ದು ಹೇಳಬೇಕು ಇವಾಗ ಈ ಶಾರ್ಟ್ ಇರೋದು ಡೈಲಾಗ್ ಹೇಳು. ಫ್ರೀಸ್ ತಗೋದಿದ್ದೀರಾ? ಏರ್ ಫ್ರೈಯರ್ ಫ್ರೀ ಸಿಗ್ತಾ ಇದೆ. ಏನು? ಏರ್ ಫ್ರೈಯರ್ ಫ್ಲೈಯರ್ ಅಲ್ಲ, ಫ್ರೈಯರ್ ಅದೇ ಹೇಳ್ತಾರ. ಏರ್ ಫ್ರೈಯರ್. ಓಕೆ ಗೈಸ್, ಇವಾಗ ಶೂಟ್ ಮಾಡ್ತಿದ್ವಿ. ತುಂಬ ಟೆಕ್ಸ್ಟ್ ತಗೋತಿದ್ದಾನೆ ಗೈಸ್. ಒಂದು ಆಲ್ಮೋಸ್ಟ್ 1 ಗಂಟೆಯಿಂದನೂ ಗೈಸ್ 5 ಗಂಟೆವರೆಗೂ 5 ಅವರ್ಸ್ ಆಗಿದೆ, ಇನ್ನೂ ಶೂಟ್ ಮಾಡ್ತಿದ್ದೀನಿ. ಸಾವು ಕೊಡ್ತಾ ಇದ್ದೀನಿ. ಸಾವು ಇಲ್ಲ ಗೈಸ್, ಅಷ್ಟೊಂದು ಟೇಕ್ ಆಗಿಲ್ಲ, ಜಾಸ್ತಿ ಏನು ಆಗಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ರು. ಆಲ್ಮೋಸ್ಟ್ ಅವ್ರದ್ದೇನೋ ಬೋರ್ಡ್ಗಳೆಲ್ಲ ಬಂದಿರಲಿಲ್ಲ ಅಂದ್ಬಿಟ್ಟು ತುಂಬ ಲೇಟ್ ಮಾಡಾಕ್ಬಿಟ್ರು. ಸೊ ಮಗ ನಿಮ್ದು ಬಿಹೈಂಡ್ ದ ಸೀನ್ಸ್ ತೋರಿಸ್ಬೇಕು ಹೆಂಗಿರುತ್ತೆ ಅಂತ.
ಇವಾಗ ಮೇಕಿಂಗ್ ಇದೆಲ್ಲ ನಿಮ್ ನೆನಪಿದೆ ಅನ್ಸುತ್ತೆ. ಆಲ್ಮೋಸ್ಟ್ ಚಿಕ್ಕ ಮಕ್ಳಿದ್ದಾಗ ಏನಾದ್ರು ಪಾರ್ಸಲ್ ಅಲ್ಲಿ ಮನೆಗೆ ಬಂದ್ಬಿಟ್ರೆ ಅಲ್ವಾ, ಎಲ್ಲ ಅದ್ರಲ್ಲಿರೋ ಎಲೆಕ್ಟ್ರಾನಿಕ್ ಐಟಮ್ಸ್ ಅದಕ್ಕೆ ತಲೆ ಕೆಡ್ಸ್ಕೊಂಡ್ರೆ ನಾವು ಪಟ್ ಪಟ್ ಅನ್ಸತ್ತೆ ತಲೆ ಕೆಡ್ಸ್ಕೊಂತಿದ್ವಿ ಅಲ್ವಾ. ನೀನು ನಾನು ಇದು ಫುಲ್ ಹೊಡೆದಾಕ್ಬಿಡ್ತಾ ಇದ್ದೆ, ಈಗ ಚಿಕ್ಕದಾಗಿ ಹೊಡೆದಾಕ್ಬಿಟ್ಟಿದ್ದೆ. ಗೈಸ್ ಇವಾಗಲೂ ಅಷ್ಟೇ ಗೈಸ್, ಇದನ್ನೆಲ್ಲ ಅಮ್ಕಾಕ್ಬಿಡು ಹಂಗೆ ಪಟ್ 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 ಅನ್ಸ್ಬಿಡೋ ಅನ್ಸಿದೆ ನೋಡಿ. ಕ್ರೇಜಿ ಗೈಸ್, ಸೌಂಡ್ ಕೇಳಿಸ್ಕೊಳ್ಳಿ ಹಂಗೆ. ಶಾಪರ್ ನೋಡೋದು ಅಷ್ಟೇ ಗೈಸ್. ಇದೇನಕ್ಕೆ ಹಾಕೋದು ಮೋಸ್ಟ್ಲಿ ಪ್ಯಾಕ್ ಡ್ಯಾಮೇಜ್ ಆಗ್ಬಾರ್ದು ಅನ್ಸುತ್ತಲ್ಲ. ಹಾಂ, ಪ್ಯಾಕಿಂಗ್ ಡ್ಯಾಮೇಜ್ ಆಗ್ಬಾರ್ದು ಅಂತ ಹಾಕೋದು. ಎಷ್ಟು ಜನ ಸಿಕ್ಕ ಮಕ್ಳಿಗೆಲ್ಲ ಕೊಟ್ಟಾಕ್ಬಿಟ್ರೆ ಇದನ್ನೆಲ್ಲ ತಿಂದಾಕ್ಬಿಡ್ತಾರೆ ಹಂಗೆ. ಮಧ್ಯ ಗೈಸ್ ಡಯಟ್ ಮಿಸ್ ಮಾಡ್ಬೋದು ಅಂದ್ಬಿಟ್ಟು ಮಿಕ್ಸ್ ಫ್ರೂಟ್ಸ್ ತಗೊಂಡಿದೆ ಮೈಸೂರಲ್ಲಿ. ಸೊ ಮರ್ತ್ಬಿಟ್ಟಿದ್ದೀನಿ ಗೈಸ್, ತಿನ್ನಕ್ಕೂ ಮುಂಚೆ ತೆಗ್ತಾ ಇದೆಯಲ್ಲೋ ಗೈಸ್. ಫ್ರೂಟ್ಸ್ ತಗೊಂಡು ತಿಂದಿರಲಿಲ್ಲ ಗೈಸ್, ಹಂಗೆ ಇಟ್ಬಿಟ್ಟಿದೆ. ಸೊ ಇವಾಗ ಫ್ರೂಟ್ಸ್ ತಿನ್ನೋಣ, ನಾಗುಗೆ ಸ್ವಲ್ಪ ಹೊಟ್ಟೆ ಉರ್ಸೋಣ. ನಾಗುಗೆ ಇದ್ರಲ್ಲಿ ಕೊಡಲ್ಲ, ಬಿಕಾಸ್ ದಿಸ್ ಇಸ್ ಮೈ ಡಯಟ್ ಮೀಲ್. ಕೀರ್ತಿರಾಜ್ ಅವರು ಕಾಲ್ ಮಾಡ್ತಿದ್ದಾರೆ ಗೈಸ್, ಕೇಳೋಣ ಏನಂತಾನೆ. ಹಲೋ, ಹಾಂ ಅಲ್ಲಿ ಸೆಡ್ ಹತ್ರ ಇದ್ದಾನಾ? ಸರಿ ಬಂದೆ ನೋಡಿ, ಹೋಗ್ತೀನಿ ಇನ್ನೊಂದು 10 ನಿಮಿಷ. ಓಕೆ ಓಕೆ ಗೈಸ್, ನಮ್ಮ ಶರತ್ ಕೀರ್ತಿ ಅವರ ಮನೆ ಹತ್ರ ಹೋಗಿ ಸ್ವಲ್ಪ ಮಾತಾಡ್ಸೋಣ. ತುಂಬ ದಿನ ಆಗೋಯ್ತು ಅವನ್ನ ಮಾತಾಡಿಸಿ. ಸೊ ಗೈಸ್ ಅದ್ರ ಮಧ್ಯ ಒಂದು ಸ್ವಲ್ಪ ಹೆಲ್ಪ್ ಮಾಡೋ, ಇಟ್ಕೊಳ್ಳೋ, ಸಿಗ್ನಲ್ ಬಿಡೋವರೆಗೂ ಇಟ್ಕೊಳ್ಳೋ. ಅಲ್ಲ ಗೈಸ್, ಇದೇ ಕಾರ್ ಓಡಿಸ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ನಾನೇ ಅವಾಗಿಂದ ಓಡಿಸ್ಕೊಬಂದಿದ್ದೆ, ಅರ್ಧದಿಂದ ನಾನು ಓಡಿಸ್ಕೊಬಂದು ಹೇಳೋದನ್ನ, ಅರ್ಧದಿಂದ ನಾನೇ ಓಡಿಸ್ಕೊಬಂದೆ. ಇವಾಗ ಅವನು ಕೊಟ್ಟಿದ್ದ ರೀಸನ್ ಇದಿಡ್ಕೋ ಅಂತಂದ್ರೆ ಈಗ ಹಿಡ್ಕೊಂಡು ಹೆಂಗ್ ಓಡಿಸ್ತೀನಿ ನಾನು. ಅಲ್ಲ ಗೈಸ್, ಇವಾಗ ನಾನು ನೋಡಿ ಗೈಸ್, ಸ್ವೀಟ್ಸ್ ವಾವ್ ಯಮ್ಮಿ ಅನ್ಕೊಂಡು ತಿಂದಿ ಅನ್ಕೊಳ್ರಿ, ಕೊಡ್ತಾ ಇದ್ದಾರೆ ಈ ಚಾಟು ಡುಮ್ಕು ಡುಮ್ಕು. ಡುಮ್ಕು ಮೈ ಮೇಲೆ ಬಂದು ಇವನ್ ಗಾಡಿ ಓಡ್ಸಕ್ ಕೊಟ್ಟಿದ್ದೆ ನಾನು ಫ್ರೂಟ್ಸ್ ತಿನ್ನಕ್ಕೆ ಅಂತ. ತಪ್ಪಿ ಪ್ಯಾಂಟ್ ಮೇಲೆ ಇದ್ರೆ ಚಿತಾಲ್ ಪತಾಲ್ ಆಗ್ಬಿಡುತ್ತೆ ಗೈಸ್. ವಾವ್, ಏನೋ ಸ್ಮೆಲ್ ಬರ್ತೈತೆ ಕೊಡಿ ಇಲ್ಲಿ. ಲೋ ಕಿರ್ಚ್ಕೋತಾನೆ ಇಲ್ಲಿ ಕುತ್ಕೊಂಡು ಕಿವಿ ಚಿಟ್ಟೋದೆ ನನಗಂತೂ. ನೋಡಿ ಗೈಸ್, ಏನೋ ಮಾಡ್ಬೇಕಲ್ಲ ಗೈಸ್, ಹೊಟ್ಟೆ ಪಡು. ಹಾ ತಿನ್ನು. ಅವನ್ಗೆ ಹುಳಿ ಆಗ್ಬಿಟ್ಟಿದ್ದೆ, ಮೋಸ್ಟ್ಲಿ ಹಾಳಾಗಿರ್ಬೇಕೇನೋದು. ಅದಕ್ಕೆ ಚೆನ್ನಾಗೈತೆ ತಿನ್ನು ಇದನ್ನ ಅಂತ. ನೋಡಿ ಗೈಸ್, ಬೆಸ್ಟ್ ಫ್ರೆಂಡ್ಸ್ ಥಿಂಗ್ಸ್ ಇರುತ್ತೆ ಗೊತ್ತಾ. ಇವಾಗ ಅವ್ರಿಗೆ ಟೇಸ್ಟ್ ಹಾಳಾಗಿದ್ರೆ ಈ ನನ್ನ ಮಗನಿಗೂ ತಿನ್ನಿಸ್ಬೇಕು ಅಂತ, ಇದು ಚೆನ್ನಾಗೈತೆ ತಿನ್ನು, ಅದು ಹೋಗಿರೋದು ನನಗೆ ಹೇಳ್ತಾನೆ, ಅಲ್ಲಿ ಗೊತ್ತಾಗ್ತೈತೆ ಎಲ್ಲನೇ. ಹೋಗೈತೆ ಅಂದ್ರೆ ಆಲ್ಮೋಸ್ಟ್ 5 hours ಗ್ಯಾಪ್ ಆಗೋಯ್ತಲ್ಲ, ಸ್ವಲ್ಪ ಅದು ಮುಚ್ಚಿದ್ರೆ ಹಂಗೆ ಆಗುತ್ತೆ ಸ್ವಲ್ಪ ಅಷ್ಟೇ. ಏನ್ ಲಚ್ಪಚ್ ಅಂತ ತಿಂತಿಯಲ್ಲೋ, ಏನೋ ಮಾಡ್ಬೇಕಲ್ಲಪ್ಪ, ಹೊಟ್ಟೆ ಪಡ ಆರಾಮಾಗಿ ತಿನ್ನು. ಸೊ ಹೋಗೋಣ. ರೈಟ್, ಇದಕ್ಕಿನ್ನ ಸರ್ವಿಸ್ ನೋಡ ರೈಟು. ಸೊ ಅವನು ಎಲ್ಲ ಹೋಗಿದೆ ಅಂತ ಗಾಬರಿ ಆಗ್ಬಿಟ್ಟೆ, ಇಲ್ಲೇ ಇದ್ದಾನೆ ಗೈಸ್. ಇದೇನು ಅದು ವಿಡಿಯೋ ಮಾಡಿದ್ದು ನೀನು, ಒಂದು ಹಸುದ್ ಮಾಡಿದ್ದಾರಾ? ಹಾಂ, ಹಸುದಿಲ್ಲೇ ಗೈಸ್, ಹಸುದಿಲ್ಲೇ ಮಾಡಿದ ವಿಡಿಯೋ. ಮಮ್ಮಿ ಸ್ಲಿಪ್ಪರ್ ಹಾಕ ಬರ್ಬೋದು ಇಲ್ಲಿ ಒಳಗಡೆ? ಏ ಬೇಡ. ಯಾವುದು ಅದು ಒದ್ಬಿಡ್ತದ? ಅದು ಒದ್ರೆ ನಾನು ಹೊಡೆದು ಬಿಡ್ತೀನಿ ಅದಕ್ಕೆ. ಏಕೆ ನೋಡಿ ಗೈಸ್, ಪಾಪ ಮಿಷಿನ್ ಗೆಟ್ಟೋಗ್ಬಿಟ್ಟೈತಂತೆ, ಅದಕ್ಕೆ ಕೈಯಲ್ಲಿ ಕರಿತಾನೆ. ಪಾಪ ಎಷ್ಟು ಹಾರ್ಡ್ ವರ್ಕರ್ ಅಂದ್ರೆ ನಮ್ಮ ಶರತ್, ನಮ್ಮ ಕೀರ್ತಿ ಮಮ್ಮಿ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀರಾ ಏನು? ಯಾಕಪ್ಪ ಈ ಜೀವನ ನಂಗೆ ಆಗ್ಬಿಟ್ಟೈತಾ? ಎಲ್ಲ ಹಸು ಸಾಕ್ಬೇಕು, ಒಳ್ಳೆ ಬಿಸ್ನೆಸ್ ಮಾಡ್ಬೇಕು, ಒಳ್ಳೆ ಪ್ರಾಫಿಟ್ ಐತಿ ಅಂತಾರೆ, ನೀವ್ ನೋಡ್ರೆ ಸಾಕಾಗೈತಿ ಅನ್ಸಿದ್ರಿ. ನನಗೆ 2 ಹಸ ಹಾಕವ ಅನ್ಕೊಂಡಿದ್ದೆ. ಅವನಿಗೆ 1-2 ಹಸ ತಗೋಬೇಕಂತೆ. ಅವನಿಗೀಗ ಹಸ ಸಾಕ್ಬೇಕು ಅಂತ ಅವ್ನಿಗೆ ಏನ್ ಐಡಿಯಾ ಕೊಡಕ್ಕೆ ಇಷ್ಟಪಡ್ತೀರ ನೀವು? ಏನಾದ್ರು ಹೇಳು ಮಮ್ಮಿ. ಇಷ್ಟ ಮಾಡೋ ಶಕ್ತಿ ಇದ್ದ ಮಾಡ್ಕೊಂಡು ಹೇಳು. ಮಾಡ್ತೀಯನೋ? ಹಾಲ್ ಕರಿತಿ ಈ ತರ 4 ಗಂಟೆಗೆ ಎದ್ದೊಳ್ಬೇಕು, ಎದ್ದೊಳ್ತೀಯನೋ? ಮಾಡ್ತೀಯನೋ? 4 ಗಂಟೆಗೆ 6 ಗಂಟೆಗೆ ಎದ್ದೊಳ್ತೀನಿ. 6 ಗಂಟೆಗೆ? ಇವತ್ತು ಬೆಳಿಗ್ಗೆ ಜಿಮ್ಗೆ ಹೋಗ್ಬೇಕಾದ್ರೆ ನಾನು 8 ಗಂಟೆಗೆ ಜಿಮ್ಗೆ ಹೋಗಿದ್ದೀನಿ. 10 ಗಂಟೆ ಆದ್ರೂ ಎದ್ದು ಬಂದಿಲ್ಲ. 9:15 9:45 ಎದ್ದು ಬಂದವನೆ. 9 ಗಂಟೆ ಬಂದೆ. 4 ಗಂಟೆಗೆ ಜಾಲ್ ಕರಿತಾನಂತೆ ಕಣ. ಮತ್ತೆ ಇಲ್ಲೊಂದ್ ವಾರ ಇದ್ಬಿಡು ನೀನು, ಒಂದ್ ವಾರ ಇವನ್ ಜೊತೆ ಇದ್ಬಿಡು ಇಲ್ಲಿ. ಇದನ್ನ ಆರಾಮಾಗಿ ಆ ಕಡೆ ಹೋದ್ರೆ ಏನ್ ಮಾಡ್ತೀಯಾ? ಯಾವ್ದು ನೋಡಿ ಗೈಸ್, ಏನ್ ಡೌ ಮಾಡ್ತಾವಂದ್ರೆ ಇವತ್ತು ಒಂದು ಕಾನ್ಸೆಪ್ಟ್ ವಿಡಿಯೋ ಪ್ಲಾನ್ ಮಾಡಿದ್ವಿ ಗೈಸ್. ಹಸುದು ಕ್ರೇಜಿ ಅನ್ಕೊಳ್ರಿ, ಏನು ಮಾಡಕ್ಕೆ ಬರಲ್ಲ ಇವನ್ಗೆ. ಏನ್ ಮಾಡಬಲ್ಲ. ಈ ತರ ಬಟ್ಟೆ ಹಾಕೊಂಡು, ಈ ತರ ಪ್ಯಾಂಟ್ ಹಾಕೊಂಡು ಯಾವನಾದ್ರೂ ಹಸ್ಗಳು ತಪ್ಪೆ ಬಚಾಕ್ ಹೋಯ್ತಾನೆ. ಟಿ ಶರ್ಟ್ ಕೊಡಂಗಾರೆ ನೋಡಿ ಕಂಟೆಂಟ್ಗೆ ಯಾವ ತರ ಪ್ಲಾನ್ ಮಾಡಿದಾರೆ ಅಂತ. ಟಿ ಶರ್ಟ್ ಕೊಡ್ಲಾ? ರೆಡಿನಾ? ಟಿ ಶರ್ಟ್ ಕೊಡುತ್ತೆ ಹಂಗಾರೆ? ರೆಡಿ. ನಮ್ ಇಲ್ಲಿಗೆ ಬರೋ, ಅಲ್ಲಿ ಬೆಳ್ಕಾಣಲ್ಲ. ಸೊ ಕಂಟೆಂಟ್ ಪ್ಲಾನ್ ಮಾಡಿದ್ವಿ ಗೈಸ್. ಸೊ ಕೊಡ್ಲಾ?
ನೋಡಿ ಗೈಸ್ ಕಂಟೆಂಟ್ಗೆ ಸಗಣಿನ ಎತ್ತಿ ಹಾಕಬೇಕು ತೆಗ್ದಿರೋದನ್ನ. ಒಂಚೂರು ಎತ್ಕೊಳ್ಳ ಇನ್ ಸ್ವಲ್ಪ. ಸಾಕಲ್ವಾ? ಹಾಕೊಳ್ಳಿ ಇನ್ ಸ್ವಲ್ಪ ಎತ್ಕೊಳ್ಳೋ. ಇವು ನೋಡಿದ್ರ ಕಾಣಿಸಲ್ಲ ಕಣ, ಇಲ್ಲಿ ಇಟ್ಕೊಳ್ಳೋ. ಅದೊಂಚೂರು ಜೋರ ಒಂಚೂರು ಒದಿತದೆ ಅಷ್ಟೇ, ಅಡ್ಜಸ್ಟ್ ಮಾಡ್ಕೋ. ಏನು ಓದಿಲ್ಲ ಅದು. ಓಕೆ ರೆಡಿ. ಕಂಟಿನ್ಯೂಟಿ ಇಲ್ಲ, ಅಲ್ಲೇ ಇಟ್ಬಿಟ್ಟ ಅಲ್ಲಿ. ಲವ್ ರೆಡಿದಾ? ಇದು ITBT ಕಂಪ್ನಿ. ಇದು ನೆನ್ಪು ಮಾಡ್ಕೊತಿದ್ದೀನಿ. ಸ್ವಂತ ಬಿಸ್ನೆಸ್ ಬೇಕಾದ್ರೆ ಮಾಡ್ತೀನಿ, ಬೇಡ ಅಂದ್ರೆ ಬಿಡ್ತೀನಿ, ಆ ಥರ ಇಲ್ಲ. ಬೇಕಾದ್ರೆ ಮಾಡ್ತೀನಿ, ಬೇಡ ಅಂದ್ರೆ ಬಿಡ್ತೀನಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಹಂಗೆ ಹೇಳ್ಬೇಡ ಡೈಲಾಗ್ ಅದು. ಏನದು ಕಾನ್ಸೆಪ್ಟು? ಹಂಗಲ್ಲ, ಒನ್ ಟೈಮು ಬಿಡೋಕ್ಕಾಗಲ್ಲ. ತಿಕ್ಕ ಅರ್ಧೋಯ್ತಿದೆ ಮಗನೇ, 4 ಗಂಟೆಗೆ ಹೇಳ್ಬೇಕು. ಏನು ಗೊತ್ತಾ ಡೈಲಾಗು? ಇವಾಗ ಮಗ ಲೈಟಿಗೆ ಹೊರಟೈತಿದೆ ಬೇಗ. ಗೈಸ್ ಅವ್ನ ಲೈಫಲ್ಲಿ ಇವತ್ತಿನವರೆಗೂ ಒಂದು ದಿನನೂ ಸಗಣಿ ಬಾಚಿಲ್ಲ ಅನ್ಸುತ್ತೆ. ವಿಡಿಯೋಗೋಸ್ಕರ ಆದ್ರೂ ನಾನು ಬಾಚಿಸ್ತಿದ್ದೀನಿ ಗೈಸ್. ಒದ್ದಿರೋದು ಇವಾಗ ಅಲ್ಲೋಳ್ಳ ಅದನ್ನ ಎತ್ಕೊಬರೋ ದೊಡ್ಡದು. ಇಷ್ಟು ದೊಡ್ಡ ಹೆಂಗೆತ್ತದು? ಹೆಂಗೆ ಎತ್ಕೊಬರೋದು? ಫುಲ್ ಎತ್ಕೊಬರೋ. ಫುಲ್ ಎತ್ಕೊಳ್ಳೋ. ನಾಗು ಫುಲ್ ಎತ್ಕೊಳ್ಳೋ. ಫುಲ್ ಒಂದ್ರಲ್ಲಿ ಫುಲ್ ಬರಲ್ಲ. ಫುಲ್ ಯಾಕೆ ಬರಲ್ಲ? ಎತ್ಕೋ ಮಗನೇ. ಮಕ್ಮಕ್ಕೆ ಹೊಡಿದಿದ್ದಿಲ್ಲಿ. ಬಾಲ್ದಲ್ಲಿ ಹೊಡೆದು ಕಿಚ್ಚತೈತೆ ಕಣ ಹೊಸ ಅದು. ಬಾಲ್ ಬಂದ್ರೆ ಹೊಡೆದಾಕ್ತಿತ್ತು ಅವನಿಗೆ. ಗೈಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಶೂಟೆಲ್ಲ ಮುಗಿಸಿ ಅಲ್ಲಿಂದ ಕೀರ್ತಿ ಅವ್ರ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮೊಬೈಲ್ ಚಾರ್ಜ್ ಕೆಲ ಸ್ವಿಚ್ ಆಫ್ ಆಗೋಗಿತ್ತು. ಸೊ ಇವಾಗ ನಮ್ಮ ರೂಮಿಗೆ ಬಂದಿದ್ವಿ, ಅಂದರೆ ನಮ್ಮ ಮನೆಗೆ. ಸೊ ನಮ್ಮ ಜೊತೆ ಇದ್ದಾರೆ ನಮ್ಮ ಮಾಮ್ಸ್. ಹಾಯ್. ಮಲಗಿದ್ದ ಪಾಪ ಎದೋಳಿಸ್ಬಿಟ್ಟಿದ್ವಿ. ಆ್ಯಂಡ್ ಇವಾಗ ತಾನೇ ರಿಷಬ್ ಸರ್ ಬರ್ತ್ಡೇ ಮುಗಿಸ್ಕೊಂಡು ಬಂದಿದ್ದಾರೆ. ನಮ್ಮ ಶರತ್ ಕುಮಾರ್ ಅವರು ಫೋಟೋ ತರ್ಸೋ. ರಿಷಬ್ ಸರ್ ಜೊತೆ ಫೋಟೋ ತಗ್ಸ್ಕೊಂಡಿದ್ದಲ್ಲ ಅದು ಡವ್ ಮಾಡ್ತಾವನೆ. ತರ್ಸೋ ಫೋಟೋ. ರಿಷಬ್ ಸರ್ ಜೊತೆ ಇವಾಗ ತಗ್ಸ್ಕೊಂಡು ಬಂದಿದ್ದು ಫೋಟೋ ಗೈಸ್. ಇವಾಗ ಜಸ್ಟ್ ಒಂದು ಹಾಫ್ ಅನ್ ಅವರ್ ಆಗಿರ್ಬೋದು, ತರ್ಸ್ಕೊಂಡು 1 ಅವರ್ ಆಗಿರ್ತದ. 12 ಗಂಟೆ. 12 ಗಂಟೆ 12 ಗಂಟೆ ಆಯ್ತಾ? ಇವಾಗ ಎಷ್ಟು ಟೈಮು? 2 ನೋಡಿ ಗೈಸ್ ಇವಾಗ ತಗ್ಸಿ. ಯಾಕೋ ಹಿಂಗೆ ಹೋಗ್ತೈತಿ ತಗೊಳ್ಳೋದಿರೋದು. ಇವಾಗ 12 ಗಂಟೆಲಿ ತೆಗ್ಸಿರೋ ಫೋಟೋ ಗೈಸ್ ಇದು ರಿಷಬ್ ಸರ್ ಬರ್ಡೇಗೆ ಹೋಗಿ. ಸೊ ಇವನು ಬಂದಿದ್ದಾನೆ, ಸ್ವಲ್ಪ ಜೋಶಲ್ಲಿದ್ದಾನೆ. ಊಟ ಗೀಟ ಎಲ್ಲ ಮಾಡಿದಾನೆ, ಆಲ್ಮೋಸ್ಟ್ ನಿದ್ದೆ ಇದ್ದಾನೆ. ನಮ್ಮ ನಾಗೇಂದ್ರ ಅವ್ರನ್ನ ಮಾತಾಡ್ಸ್ಕೋಣ ಇತ್ತು. ಊಟ ಒರ್ಸ್ಕೊಳ್ಳಿ. ಓಕೆ ನಾಗೇಂದ್ರ ಅವ್ರು ಹೆಂಗಿತ್ತು ಇವತ್ತೊಂದು ದಿನ? ಇವತ್ತಿನ ಸುಗಮವಾಗಿ ಸುದೀರ್ಘವಾಗಿತ್ತು. 2:30 2:30 ಆಗೈತೆ. ಈಗ ಊಟ ತಂದ್ಕೊಟ್ಟವನೆ. ಅಷ್ಟೇ ಗೈಸ್, ಅಷ್ಟೇ, ಇನ್ನೇನು ಇಲ್ಲ ಗೈಸ್. ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂತ ಕಮೆಂಟ್ ಮಾಡಬೇಕು? ಅಷ್ಟೇ. ಓಕೆ ಗೈಸ್, ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್, ಹ್ಯಾವ್ ಎ ನೈಸ್ ಡೇ, ಹ್ಯಾವ್ ಎ ನೈಸ್ ಡ್ರೀಮ್. ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್ ಬಾಯ್. ನಾನು ಝೂಮ್ ಮಾಡ್ಬಿಡಕ್ಕಲ್ಲ, ಅದು ಝೂಮೇ ಮಾಡಿಲ್ಲ.